ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 52. ನಾವು ಕಳೆದ ಅಧ್ಯಾಯದಲ್ಲಿ ನರೇಂದ್ರ ತಗೊಂಡ ನಿರ್ಣಯದಂತೆ ವಿಷ್ಣುವರ್ಧನ ರಾಜ ಮಾಡಿದ ಕೆಟ್ಟ ಕಾರ್ಯಗಳಿಗೆ ಪಾಪ ಪರಿಹಾರವಾಗಬೇಕು ಅಂತ ತನ್ನ ಅರ್ಧ ರಾಜ್ಯವನ್ನು ವೈಶ್ಯರಿಗೆ ಕೊಡಬೇಕು ಅಂತ ನಿರ್ಣಯಿಸಿದ ಪ್ರಕಾರ ವಿರೂಪಾಕ್ಷನಿಗೆ ಪಟ್ಟಾಭಿಷೇಕದ ಸಮಾರಂಭ ಎಲ್ಲ ಹೇಳಿದ್ದಾರೆ ಹೇಗೆ ನಡೆಯುತ್ತೆ ಅಂತ. ಅದರ ಜೊತೆಯಲ್ಲಿ ವಾಸವಿ ಅಮ್ಮರವರಿಗೆ ಅಭಿಷೇಕ ಹೇಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅಲಂಕರಿಸಿರ್ತಾರೆ ಪಟ್ಟಣನ ಆಸ್ಥಾನವನ್ನು ಅನ್ನೋದನ್ನ ತುಂಬ ಚೆನ್ನಾಗಿ ಕೇಳಿದ್ವಿ. ಈ ಅಧ್ಯಾಯದಲ್ಲಿ ಲೇಖಕರು ಏನ್ರ ಬಗ್ಗೆ ಹೇಳಿದ್ದಾರೆ ಅಂದರೆ, ಅಮ್ಮನವರಿಂದ ಧರ್ಮಶಾಸ್ತ್ರ ವಿವರಣೆ, ಕೋಮಟಿ ಶಬ್ದ ನಿರ್ವಚನ, ದಶಲಿಂಗಗಳ ವಿವರಣೆ. ಬ್ರಾಹ್ಮಣರೆಲ್ಲ ವಾಸವಿ ದೇವಿಯ ಪಟ್ಟಾಭಿಷೇಕವನ್ನು ನೋಡಿ ವೈಶ್ಯರಿಗೆ ಆಶೀರ್ವಾದ ಮಾಡಿ ತಮ್ಮ ಆಶ್ರಮಗಳಿಗೆ ಮರಳಿದರು. ವಿರೂಪಾಕ್ಷ ಶ್ರೇಷ್ಠಿ ಮೊದಲಾದ ವೈಶ್ಯರು ದಾನ ಧರ್ಮಗಳನ್ನು ಮುಗಿಸಿ ದೇವಿಯ ಹತ್ತಿರಕ್ಕೆ ಬಂದರು. ಆ ಮಹಾದೇವಿಗೆ ಮುನೀಶ್ವರರಿಗೆ ನಮಸ್ಕರಿಸಿ, ಯಾವ ಧರ್ಮ ಪಾಲನೆಯಿಂದ ಸಿದ್ಧಿ ಸುಲಭ ಸಾಧ್ಯವಾಗುವುದೋ ಅಂತಹ ಧರ್ಮವನ್ನು ನಮಗೆ ಬೋಧಿಸಿರಿ ಎಂದು ಕೇಳಲು, ಆ ಮುನಿಗಳು ಸಕಲ ಧರ್ಮಗಳನ್ನು ಬೋಧಿಸಬಲ್ಲ ಸರ್ವ ಪ್ರಪಂಚ ಸ್ವರೂಪಿಣಿಯಾದ ವಾಸವಿಯೇ ನಿಮ್ಮ ವಂಶದಲ್ಲಿ ಜನಿಸಿದ್ದಾಳೆ, ಆಕೆಯೇ ನಿಮಗೆ ಸಕಲ ಧರ್ಮಗಳನ್ನು ಬೋಧಿಸುತ್ತಾಳೆ ಎಂದರು. ಆಗ ವಾಸವಿ, ನಿಮಗೆ ಮಂಗಳವಾಗಲಿ, ಈಗ ನಿಮಗೆ ಧರ್ಮಸೂತ್ರಗಳನ್ನು ತಿಳಿಸುತ್ತೇನೆ. ದೈವದಿಂದ ಆದಿಯಲ್ಲಿ ಧರ್ಮಾಧರ್ಮಗಳು ಕರ್ಮರೂಪದಲ್ಲಿ ಸೃಷ್ಟಿಸಲ್ಪಟ್ಟಿವೆ. ಅಂತಹ ಕರ್ಮರೂಪ ಧರ್ಮಾಧರ್ಮದಿಂದ ಆ ಸ್ಥಾವರ ಜಂಗಮ ರೂಪಾತ್ಮಕವಾದ ಸಕಲ ಜಗತ್ತು ಬಂಧಿಸಲ್ಪಟ್ಟಿದೆ. ಧರ್ಮದಿಂದ ಸ್ವರ್ಗಾದಿ ಊರ್ಧ್ವಲೋಕ ಪ್ರಾಪ್ತಿಯೂ ಅಧರ್ಮದಿಂದ ನೀಚವಾದ ಅಧೋಲೋಕ ಪ್ರಾಪ್ತಿಯೂ ಉಂಟಾಗುವುದು. ಆದ್ದರಿಂದ ಏನೆಲ್ಲ ಪ್ರಯತ್ನ ಮಾಡಿ ಯಾವಾಗಲೂ ಧರ್ಮವನ್ನಾಚರಿಸಬೇಕು. ದೇವತೆಗಳನ್ನು, ಬ್ರಾಹ್ಮಣರನ್ನು, ಯಜ್ಞಗಳನ್ನು, ತ್ರಿಲೋಕಾಧಿಪತಿಗಳಾದ ಬ್ರಹ್ಮ ವಿಷ್ಣು ರುದ್ರರನ್ನು, ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶವೆಂಬ ಪಂಚಮ ಮಹಾಭೂತಗಳನ್ನು, ಸಮಸ್ತ ಜಗಜ್ವಾಲವನ್ನೂ ವೇದಗಳು ಹೊತ್ತು ನಿಂತಿವೆ. ಆ ವೇದಗಳಿಗೆ ಸ್ಥಾನಭೂತರಾದ ಬ್ರಾಹ್ಮಣರೇ ಬ್ರಹ್ಮನ ಮುಖದಿಂದ ಜನಿಸಿದರು. ಅವರೇ ಬ್ರಹ್ಮ ಪದದಿಂದ ಕರೆಯಿಸಿಕೊಳ್ಳಲು ಯೋಗ್ಯರೆನಿಸಿದ್ದಾರೆ. ಅಂತಹ ಬ್ರಾಹ್ಮಣರು ತೃಪ್ತರಾದರೆ ಸಮಸ್ತ ಜಗತ್ತು ತೃಪ್ತವಾಗುತ್ತದೆ. ಬ್ರಾಹ್ಮಿ ಧರ್ಮಕ್ಕೆ ಆದಿಮೂರ್ತಿ ಎಂದು ಸಮಸ್ತರು ಹೊಗಳುತ್ತಾರೆ. ಆ ಬ್ರಾಹ್ಮಿ ನನಗಿಂತ ಪೂಜಾರ್ಹನು. ನೀವು ಸಹ ಬ್ರಾಹ್ಮಿ ಮೂರ್ತಿಯನ್ನು ಸೇವಿಸಿರಿ. ದಾನ ಸನ್ಮಾನ ಪೂಜಾದಿಗಳಿಂದಲೂ ಆರಾಧಿಸಿರಿ. ಯಾರು ಬ್ರಾಹ್ಮಣರನ್ನು ಪೋಷಿಸುವರೋ ಅವರು ಲೋಕ ಪೋಷಣೆ ಮಾಡಿದಂತಾಗುವುದು. ಧರ್ಮದ ಎರಡನೆಯ ರೂಪವಾದ ಸಮಸ್ತ ಲೋಕಗಳಲ್ಲಿ ಪೂಜಾರ್ಹವಾದ ಹರಿಬ್ರಹ್ಮಾದಿಗಳಿಂದ ಸೇವಿತವೂ ರೋಗರಹಿತವೂ ಸತ್ಯರೂಪಿಣಿಯೂ ಜಗನ್ಮಾತೆಯೂ ಆದ ದಾನಮೂರ್ತಿಯೇ ಈ ಭೂಮಿ. ನನ್ನಿಂದ ಕೊಡಲ್ಪಟ್ಟ ಈ ರಾಜ್ಯವು ನಿಮಗೆಲ್ಲ ಸಮಾನವಾಗಿ ಸೇರಿದೆ. ಅದನ್ನು ಬ್ರಾಹ್ಮಣರಿಗೆ ಭಾಗ ಪ್ರಕಾರವಾಗಿ ಕೊಟ್ಟು ಸುಖ ಪಡಿರಿ. ಕಲಿಯುಗದಲ್ಲಿ ವ್ರತಗಳಾಗಲಿ, ಯಜ್ಞಗಳಾಗಲಿ, ಪುಣ್ಯತೀರ್ಥಗಳಾಗಲಿ, ಜಪವಾಗಲಿ ಪಾವನವಾದ ದಾನಕ್ಕೆ ಸಮವಾಗಲಾರವು. ಆದುದರಿಂದ ನೀವು ದಾನವ್ರತರಾಗಿ ಬ್ರಾಹ್ಮಣರನ್ನು ಪೂಜಿಸಿರಿ. ಉತ್ತಮರೇ, ಸಾವಧಾನದಿಂದ ಕೇಳಿರಿ. ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಲೋಭ ಮೋಹದಿಂದಾಗಲಿ ಬ್ರಾಹ್ಮಣರನ್ನು ಅವಮಾನಿಸಬೇಡಿ. ಅಪರಾರ್ಕನೆಂಬ ಮುನಿಯು ಬ್ರಹ್ಮವಂಶದಲ್ಲಿ ಜನಿಸಿ ವೈಶ್ಯವಂಶಕ್ಕೆ ಪರಂಪರಾಗತವಾಗಿ ಗುರುವೆನಿಸಿದ ಭಾಸ್ಕರಾಚಾರ್ಯರು ನಿಮಗೆ ಎಲ್ಲ ಕಾಲಗಳಲ್ಲಿ ಪೂಜಾರ್ಹರು. ಭಾಸ್ಕರಾಚಾರ್ಯರು ಹೇಳಿದಂತೆ ನೀವು ಸಕಲ ಪುಣ್ಯ ಕರ್ಮಗಳನ್ನು ಧರ್ಮದಿಂದ ನಡೆಸಿರಿ. ವ್ಯಾಸ ಶಿಷ್ಯರೂ ಮಹಾತ್ಮರೂ ಆದ ಸಾಲಂಕಾಯನ ಋಷಿಗಳು ಹೇಳಿದ ಧರ್ಮಶಾಸ್ತ್ರ ರೂಪದ ಮಂತ್ರಗಳೇ ನಿಮಗೆ ವೇದಗಳು. ಆ ಮಂತ್ರದಿಂದಲೇ ಕರ್ಮಗಳನ್ನು ಮಾಡಿರಿ. ಯಾವ ಯಾವ ಯುಗದಲ್ಲಿ ಯಾವ್ಯಾವ ವರ್ಣಗಳಿಗೆ ಯಾವ್ಯಾವ ಕರ್ಮಗಳು ನಿರ್ಣಯಿಸಲ್ಪಟ್ಟಿವೆಯೋ ಆಯಾ ಕಾಲದಲ್ಲಿ ಆಯಾ ವರ್ಣಗಳು ತಪ್ಪದೇ ಆ ಕರ್ಮಗಳನ್ನು ನಡೆಸಬೇಕು. ಬೇರೆ ವಿಧದಲ್ಲಿ ಮಾಡಲು ನಿಮಗೆ ಅರ್ಹತೆ ಇಲ್ಲ. ಋಷಿ ವಾಕ್ಯಗಳನ್ನು ಅಲಕ್ಷ್ಯ ಮಾಡಿದವರು ನರಕವನ್ನು ಅನುಭವಿಸುತ್ತಾರೆ. ವರ್ಣಯೋಗ್ಯವಾದ ಅನಿಂದಿತವಾದ ವಿಶೇಷ ಲಕ್ಷಣಗಳಿಂದ ಕೂಡಿದ ಕಾಲಾನುಸಾರ ಧರ್ಮಗಳನ್ನು ಎಲ್ಲರೂ ಅನುಸರಿಸಬಹುದು. ಅಪರಾರ್ಕ ಮುನಿಗಳು ಉಳಿದ ಧರ್ಮಗಳನ್ನು ತಿಳಿಸುತ್ತಾರೆ ಎಂದು ವಾಸವಿಯು ವಿರೂಪಾಕ್ಷ ಮೊದಲಾದ ವೈಶ್ಯರೊಂದಿಗೆ ಪರಿಶುದ್ಧವಾದ ವಿಶುದ್ಧ ನಡತೆಯುಳ್ಳ ಪಿತೃವಂಶವನ್ನು ಚೆನ್ನಾಗಿ ತಿಳಿಸುವ ಮುನಿಶ್ರೇಷ್ಠರಿಂದ ಹೇಳಲ್ಪಟ್ಟ ಗುರುತುಗಳನ್ನು ಅರಿತುಕೊಂಡು ವಂಶಾಭಿವೃದ್ಧಿಗಾಗಿ ಸಂಬಂಧ ಬಾಂಧವ್ಯಗಳನ್ನು ಬೆಳೆಸಿರಿ ಎಂದಳು. ಆಗ ವಿರೂಪಾಕ್ಷಾದಿಗಳು, ವೈಶ್ಯವಂಶವನ್ನು ಪಾವನ ಮಾಡುವ ವಾಸವಿಯೇ ನಿನಗೆ ನಮಸ್ಕಾರ. ಆ 10 ಗುರ್ತುಗಳು ಯಾವುವು, ವಿಸ್ತರಿಸಿ ಹೇಳು ಎಂದು ಬೇಡಿದರು. ಆಗ ವಾಸವಿಯು, ಮಕ್ಕಳೇ, ವಂಶ, ಪ್ರವರ, ಗೋತ್ರ ಋಷಿ, ಶ್ರೇಷ್ಠದಾನ, ಕ್ಷೇತ್ರಗಳು, ಅಖಂಡ ದೀಪಗಳು, ಜಪಸಂಖ್ಯೆ, ಸ್ಥಳ, ತಟಾಕ, ಇಷ್ಟದೇವತಾ, ಅವರವರು ನಿತ್ಯ ಬಿಡಬೇಕಾದ ವಸ್ತುಗಳು, ಇವು ವೈಶ್ಯರಿಗೆ ಸಂಬಂಧ ಮಾಡುವಾಗ ತಿಳಿದುಕೊಳ್ಳಬೇಕಾದ ಅಗತ್ಯ ವಿಷಯಗಳು. ವೈಶ್ಯರು ಯಾವಾಗಲೂ ಗುರುಮೂಲದಿಂದಾಗಲಿ
ಕುಲವೃದ್ಧ ಮೂಲದಿಂದಾಗಲಿ ಈ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು. ಇವುಗಳನ್ನು ತಿಳಿಯದವನು ಸಂಬಂಧ ಯೋಗ್ಯನಲ್ಲ. ಇವುಗಳನ್ನು ತಿಳಿದುಕೊಂಡವರು ಉತ್ತಮ ನಡವಳಿಕೆಯುಳ್ಳವರೆಂದೂ ಅವರೊಂದಿಗೆ ಸಂಬಂಧವು ಶ್ರೇಷ್ಠವೆಂದೂ ತಿಳಿಯಬೇಕು ಎನ್ನಲು ಆ ವೈಶ್ಯರು, ಓ ದೇವಿ, ನೀನು ದಯೆಯಿಂದ ಈ ಲಕ್ಷಣ ಜ್ಞಾನವನ್ನು ನಮಗುಂಟು ಮಾಡಿರುವೆ. ಆದರೆ ಇಂತಹ ಲಕ್ಷಣಗಳು ಏಕೆ ಏರ್ಪಟ್ಟವು? ಪಾವನೆಯೇ, ಆ ದಶಲಿಂಗಗಳ ಕಾರಣವನ್ನೂ ಕ್ರಮವನ್ನೂ ಈಗ ತಿಳಿಸಬೇಕು ಎಂದರು. ಆಗ ವಾಸವಿಯು, ವೈಶ್ಯತ್ವವೆಂದರೆ ಅದೊಂದು ಜಾತಿ, ಅದು ಮೂರನೆಯ ವರ್ಣವೆಂದು ಸರ್ವಸಾಧಾರಣ ಸಮ್ಮತಿಯನ್ನು ಪಡೆದಿದೆ. ಭೂಲೋಕದಲ್ಲಿ ಅದನ್ನೇ ಕೋಮಟಿಗಳ ಕುಲವೆಂದು ಕರೆಯುತ್ತಾರೆ. ಆ ಕುಲಸ್ಥರ ಮಾತಿನ ಘಟನೆಯಿಂದ ಆ ಕುಲವು ಪಾವನವೆನಿಸಿದೆ. ಪೂರ್ವದಲ್ಲಿ ನಿಮ್ಮ ವೃದ್ಧ ವೈಶ್ಯರು ಗೋಮಠರೆಂದು ಕರೆಯಲ್ಪಟ್ಟರು. ಗೋಲೋಕದಲ್ಲಿ ಸುಖವಾಗಿದ್ದ ಸುರಭಿಯನ್ನಾಶ್ರಯಿಸಿ ಮಾತೃಭಾವದಿಂದ ಯಾಚಿಸಿ ನಂತರ ಆ ಕಾಮಧೇನುವನ್ನು ಪೂಜಿಸಿ ಅವರು ಗೋಮಠವೆಂದು ಪ್ರಸಿದ್ಧರಾದರು. ಗೋವು ತನ್ನ ಗರ್ಭದಲ್ಲಿ ಧರಿಸಿದ ಕಾರಣ ಅವರಿಗೆ ಗೋಮಠರು ಎಂಬ ಹೆಸರು. ಮಠ ಎಂದರೆ ಗರ್ಭ ಎಂದರ್ಥ. ಗೋ ಎಂದರೆ ಭೂಮಿ ಎಂದರ್ಥ. ಶ್ರುತಿ ಎಂದರೆ ಕಿವಿ ಎಂದರ್ಥ. ವಿವರ್ ಎಂದರೆ ಬ್ರಹ್ಮಲೋಕ ಎಂದರ್ಥ. ಆ ಬ್ರಹ್ಮ ಸದನವೇ ಪೂರ್ವದಲ್ಲಿ ವೈಶ್ಯರ ನಿವಾಸ ಸ್ಥಾನ. ನಂತರ ಗೋಕರ್ಣ ವಿವರದಿಂದ ಹುಟ್ಟಿದ ವೈಶ್ಯರು ಗೋಮಠವೆಂದು ಪ್ರಸಿದ್ಧರಾಗಿದ್ದಾರೆ. ಗೋಶಬ್ದ ವಾಚ್ಯವಾದುದು ಸತ್ಯ ಸ್ವರೂಪವಾದ ವಾಕ್ಯ. ಅಂತಹ ಸತ್ಯವನ್ನು ಪಾಲಿಸಿದುದರಿಂದ ಗೋ ಸಂರಕ್ಷಣೆಯಲ್ಲಿ ಆಸಕ್ತರಾದುದರಿಂದ ಗೋಲೋಕದಲ್ಲಿ ಗೋಪಾಲನೆಯನ್ನು ಮಾಡಿದುದರಿಂದ ಗೋಕರ್ಣ ಮಾರ್ಗದಿಂದ ಜನಿಸಿದುದರಿಂದ ವೈಶ್ಯರು ಗೋಮಟಿಗಳಾದರು. ಆದ್ದರಿಂದ ನಿಮ್ಮ ವಂಶವು ಗೋಮಟಿ ವಂಶವೆಂದು ಪ್ರಸಿದ್ಧವಾಗಿದೆ. ಈ ಕುಲ ಲಕ್ಷಣವನ್ನು ಮೊದಲು ತಿಳಿಯಬೇಕು. ಅನಂತರ ಪ್ರವರಗಳು ವೈಶ್ಯ ಸಂತತಿಗೆ ಏಕಾಶ್ರೇಯರೆಂದೂ ದ್ವಾಶ್ರೇಯರೆಂದೂ ತ್ವಾರ್ಷೇಯರೆಂದೂ ಚತುರಾರ್ಷೇಯರೆಂದೂ ದಶಾರ್ಷೇಯರೆಂದೂ ಪ್ರವರಗಳು ಹೇಳಲ್ಪಟ್ಟಿವೆ. ಈ ಎರಡನೆಯ ಲಕ್ಷಣವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಎಲ್ಲ ವೈಶ್ಯರಿಗೆ ಕೂಟಸ್ಥ ಪುರುಷನಾಗಿ ಗೋತ್ರಕ್ಕೆ ಒಬ್ಬ ಋಷಿ ಇದ್ದಾನೆ. ಇದು ಮೂರನೆಯ ಲಕ್ಷಣ. ಗೌತಮ ಮೊದಲಾದ ಮಹಾಮುನಿಗಳ ಹೆಸರುಳ್ಳ ಗೋತ್ರಗಳು ಶಾಪಮೂಲದಿಂದ ಪ್ರಾಕೃತವಾದವು. ವೈಶ್ಯ ಸಂತತಿಯಿಂದ ಈ ಪ್ರಾಕೃತ ಗೋತ್ರಗಳು ತಿಳಿದುಕೊಳ್ಳಲ್ಪಡಬೇಕು. ಇದು ನಾಲ್ಕನೆಯ ಲಕ್ಷಣ. ನಿಮ್ಮ ಪಿತಾಮಹರು ಒಬ್ಬೊಬ್ಬರು ಒಂದೊಂದು ದಾನದಿಂದ ಪ್ರಸಿದ್ಧರಾದರು. ಅವನ್ನೂ ತಿಳಿದುಕೊಳ್ಳಬೇಕು. ಅವರು ಮಾಡಿದ ದಾನಗಳನ್ನು ನೀವು ಮುಂದುವರೆಸಿ ಪಿತೃಗಳನ್ನುದ್ದೇಶಿಸಿ ನೀವೂ ದಾನ ಮಾಡಬೇಕು. ಇದು ಐದನೆಯ ಲಕ್ಷಣ. ಇಷ್ಟ ಪ್ರಕಾರವಾಗಿ ನಿಮ್ಮಿಂದ ಕ್ಷೇತ್ರಗಳು ಏರ್ಪಾಟುಗೊಳ್ಳಬೇಕು. ನಿಮ್ಮ ಒಳಿತಿಗಾಗಿ ಅಂತಹ ಕ್ಷೇತ್ರಗಳು ಬ್ರಾಹ್ಮಣರಿಗೆ ದಾನಗೊಳ್ಳಬೇಕು. ಆ ದಾನಗಳು ನಿಮ್ಮಿಂದಲೂ ನಿಮ್ಮ ಸಂತಾನದಿಂದಲೂ ಜಾರಿಗೆ ಬರುವಂತೆ ನೋಡಿಕೊಳ್ಳಬೇಕು. ಇದು ಆರನೆಯ ಲಕ್ಷಣ. ಇಂತಹ ಲಕ್ಷಣಗಳನ್ನು ತಿಳಿಯದವರಿಗೆ ವೈಶ್ಯತ್ವವು ಸಿದ್ಧಿಸುವುದಿಲ್ಲ. ಆಕಳಿನ ತುಪ್ಪದ ನಿತ್ಯ ದೀಪಗಳು ಹಿರಿಯರಿಗೆ ನಿಮಗೆ ಕೊಡಲ್ಪಟ್ಟಿವೆ. ಅವುಗಳ ಸಂಖ್ಯೆಯನ್ನು ನೀವು ತಿಳಿಯಬೇಕು. ನಿಮ್ಮ ಪಿತಾಮಹರು ಬಹುವಿಧ ಜಪಗಳನ್ನು ಮಾಡಿ ಪ್ರಸಿದ್ಧರಾದರು. ಆ ಜಪ ಸಂಖ್ಯೆಯನ್ನು ನೀವು ತಿಳಿಯಬೇಕು. ಯಾವ್ಯಾವ ತೀರ್ಥಗಳಲ್ಲಿ, ಯಾವ್ಯಾವ ಪರ್ವತಗಳಲ್ಲಿ, ಯಾವ್ಯಾವ ಸ್ಥಳಗಳಲ್ಲಿ ವೃದ್ಧ ವೈಶ್ಯರು ಯಾವ್ಯಾವ ತಪಸ್ಸನ್ನೂ ಜಪಗಳನ್ನು ಯಾವ್ಯಾವ ಮಂತ್ರಗಳಿಂದ ಮಾಡಿದರೋ ಅದನ್ನು ನೀವು ತಿಳಿಯಬೇಕು. ಇದು ಏಳನೆಯ ಲಕ್ಷಣ. ಈ 7 ಲಕ್ಷಣಗಳು ತಪ್ಪದೇ ತಿಳಿಯಬೇಕಾದವು. ನಿಮ್ಮ ಕುಲದಲ್ಲಿ ಗೋತ್ರಗಳಲ್ಲಿ ಬಿಡಬೇಕಾದುವು ಯಾವುವು, ವಸ್ತುಗಳಲ್ಲಿ ಬಿಡಬೇಕಾದುವು ಯಾವುವು ಎಂಬುದು ಋಷಿಗಳಿಂದ ನಿರ್ಣಯಿಸಲ್ಪಟ್ಟಿದೆ. ಅದರಂತೆ 10 ಲಕ್ಷಣಗಳನ್ನು ತಿಳಿಯುವುದು ನಿಮಗೊಂದು ವಿಶೇಷ ಧರ್ಮ. ಇವನ್ನು ತಿಳಿದುಕೊಂಡವನು ಕೃತಾರ್ಥನಾಗುವನು, ತಿಳಿಯದವನು ಕುಲಾಧಮನೆನಿಸಿಕೊಳ್ಳುವನು ಎಂದಳು. ಆಗ ವೈಶ್ಯರು, ಓ ದಯಾನಿಧಿ, ನಿನಗೆ ನಮಸ್ಕಾರ. ನಿನ್ನ ಅನುಗ್ರಹದಿಂದ ನಾವು ಧನ್ಯರಾದೆವು, ಪವಿತ್ರರಾದೆವು. ಮಹಾಭಾಗೆ, 102 ಗೋತ್ರಗಳ ಏರ್ಪಾಟು ಆದ ನಂತರ ಈ 10 ಲಕ್ಷಣಗಳು ಯಾವ ಲಕ್ಷಣವು ಹೇಗಿರುವುದೋ ಕ್ರಮವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಎಂದು ಬೇಡಿಕೊಂಡರು. ಅದಕ್ಕೆ ವಾಸವಿಯು, ಓ ಸೋದರರೇ, 102 ಗೋತ್ರಗಳಲ್ಲಿ 10 ಲಕ್ಷಣಗಳನ್ನು ಹೇಳುತ್ತೇನೆ. ಇದು ಪರಮ ರಹಸ್ಯವಾದುದು. ಇದು ಮಹಾಪುಣ್ಯಕರವೂ ಪಾಪ ನಿವಾರಕವೂ ಆಗಿದೆ. ಕೇಳುವವರಿಗೂ ಹೇಳುವವರಿಗೂ ಪುಣ್ಯವೃದ್ಧಿಯಾಗಿ ಪಾಪನಾಶವಾಗುವುದು. ಶ್ರದ್ಧೆ ಇಲ್ಲದವರಿಗೆ, ನಾಸ್ತಿಕರಿಗೆ, ಸಂದೇಹಿಗಳಿಗೆ ಈ ಕಥೆಯನ್ನು ಹೇಳಬಾರದು. ಧರ್ಮಾತ್ಮರಿಗೆ, ಪರಿಶುದ್ಧರಿಗೆ ಈ ಕಥೆಯನ್ನು ಹೇಳಿದರೆ ಸಕಲ ಸೌಭಾಗ್ಯವೂ ನನ್ನಿಂದ ಪ್ರಸಾದಿಸಲ್ಪಡುವುದು ಎಂದಳು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.